ದೇಶದ ಉದ್ದಗಲಕ್ಕೂ ಜಿರಳೆ ಪ್ರತಿರೋಧ. ಕಾಂಗ್ರೆಸ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ತೀವ್ರಗೊಳ್ತಾನೆ ಇದೆ. ಯುವಜನರ ಆಕ್ರೋಶವನ್ನು ದೀರ್ಘಕಾಲದಿಂದ ನಿರ್ಲಕ್ಷಿಸಿದ್ದಂತ ಕೇಂದ್ರ ಸರ್ಕಾರ ಈಗ ಮಾತುಕತೆಗೆ ಮುಂದಾಗಿದೆ. ಈ ಮಧ್ಯ ಪ್ರತಿಭಟನೆಗೆ ಖ್ಯಾತನಾಮರು ಮತ್ತು ಇತರರಿಂದ ಅಪಾರ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪ್ರತಿರೋಧ ಇಡೀ ದೇಶವನ್ನ ವ್ಯಾಪಿಸಿದೆ. ಕಾಂಗ್ರೆಸ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಕಾವು ಈ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಸರ್ಕಾರದ ಜೊತೆ ತಟಸ್ಥ ಸ್ಥಳ ಅಥವಾ ಜಂತರ್ ಮಂತರ್ನಲ್ಲಿ ಮಾತ್ರ ಮಾತುಕತೆಗೆ ಸಿದ್ಧ ಇರುವುದಾಗಿ ಸಿಜೆಪಿ ಈಗಾಗಲೇ ಪಟ್ಟು ಹಿಡಿದು ಕೂತಿದೆ. ಇದರ ನಡುವೆ ಸಿಜೆಪಿ ದೇಶದಾದ್ಯಂತ ನಿನ್ನೆ ಶಾಂತಿಯುತ ಪ್ರತಿಭಟನೆಗೆ ಕರೆ ನೀಡಿದ್ದು ಹೋರಾಟ ಇನ್ನಷ್ಟು ತೀವ್ರವಾಗುವಂತ ಸಾಧ್ಯತೆಗಳಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಹೋರಾಟ ನಡೆಸ್ತಾ ಇರುವಂತಹ ಸಿಜೆಪಿ ಅವರನ್ನ ಬುಧವಾರದಿಂದ 4 ಬಾರಿ ಚರ್ಚೆಗೆ ಆಹ್ವಾನಿಸಲಾಗಿದೆ. ಅವರು ಒಪ್ಪುವ ಸಮಯ ಚರ್ಚೆಗೆ ಸರ್ಕಾರ ಸಿದ್ಧವಿದೆ. ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಚರ್ಚೆಯಲ್ಲಿ ಇರಲಿದ್ದಾರೆ ಅಂತ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ. ಈಗ ಮಾತುಕತೆಗೆ ಎಲ್ಲ ಬರೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ತ್ವರಿತಗತಿ ನ್ಯಾಯಾಲಯ ಸ್ಥಾಪನೆಗೆ ಮೋದಿ ಅವರು ಸೂಚನೆ ಕೊಟ್ಟಿರೋದು. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ. ಈ ಕಡೆ ಸೋನಂ ಉಪವಾಸ ಅಂತ್ಯ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದ ಸೋನಂ ವಾಂಗ್ಚುಕ್ ಅವರು ಗುರುವಾರ ತಡರಾತ್ರಿ ಉಪವಾಸ ಅಂತ್ಯಗೊಳಿಸಿದ್ರು. ಗ್ರಾಮದ ಮೇಧಾಂತ ಆಸ್ಪತ್ರೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಪಾನೀಯ ಕುಡಿಸಿ ಉಪವಾಸವನ್ನ ಅಂತ್ಯಗೊಳಿಸಿದ್ರು. ಇನ್ನು ಈ ಕಡೆ ಮೃತರಿಗೆ ಗೌರವ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟದ ಹಲವು ನಾಯಕರು ಗೌರವ ನಮನ ಸಲ್ಲಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾಯಕರು ಗಾಂಧಿ ಸ್ಮೃತಿ ಬಳಿ ತೆರಳಿ ಮೃತ ವಿದ್ಯಾರ್ಥಿಗಳಿಗೆ ನಮನ ಸಲ್ಲಿಸಿದ್ರು. ಪ್ರತಿಭಟನೆಗೆ ಬೆಂಬಲ ನೀಡುವುದಾಗಿ ಇದೇ ವೇಳೆ ನಾಯಕರು ಘೋಷಿಸಿದ್ರು. ಇನ್ನು ಇಂದು ಮಾತುಕತೆ. ಸಿಜೆಪಿಯ ನಿಯೋಗವು 12:30ಕ್ಕೆ ಸರ್ಕಾರದ ಜೊತೆ ಮಾತುಕತೆ ನಡೆಸಲಿದೆ ಅಂತ ಮೂಲಗಳು ತಿಳಿಸಿದೆ. ಆದರೆ ಮಾತುಕತೆಯ ತಾಣವನ್ನ ಬಹಿರಂಗಪಡಿಸಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ತೆರೆಮರೆಯಲ್ಲಿ ಕೈಗೊಂಡ ಪ್ರಯತ್ನಗಳ ನಂತರ ಈ ಬೆಳವಣಿಗೆ ನಡೆದಿದೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಇವತ್ತು ಮಾತುಕತೆ ಎಲ್ಲಿ ಏನು ಅಂತ ಕ್ಲಾರಿಟಿ ಇಲ್ಲ, ಗೊತ್ತಾಗಬೇಕಾಗತ್ತೆ ಎಲ್ಲಿ ಮಾತುಕತೆ ನಡೆಸ್ತಾರೆ ಏನು ಗೆತ್ತಾ ಅಂತ. ಇದೇ ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದಿಗ್ಗಜ ಮಾತಾಡಿದ್ದಾರೆ. ಅವ್ರಿಗೇನು ಹೇಳ್ತಾರೆ ಅಂತಂದ್ರೆ, ತಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿಲ್ಲ ಎಂಬ ಕಾರಣ ವಿದ್ಯಾರ್ಥಿಗಳು ಹತಾಶರಾಗಿರುವುದು ಸಹಜವೇ ಆಗಿದೆ. ಅವರಲ್ಲಿ ಇಂಥ ಭಾವನೆ ಮತ್ತೆ ಮೂಡದಂತೆ ನೋಡ್ಕೊಳ್ಳೋದಕ್ಕೆ ನಾವು ಶ್ರಮಿಸಬೇಕು ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ.